ಗುಡ್ ಮಾರ್ನಿಂಗ್. ಇವತ್ತು ನಾನು ಮತ್ತು ನಮ್ಮ ಮುನಿಯಾಲ್ ಗೆಳೆಯರು ಯಮುನಪ್ಪ ಅವರು ಸೈಕ್ಲಿಂಗ್ ಹೊರಟಿದ್ದೀವಿ ಆಗುಂಬೆ ಘಟ್ಟಕ್ಕೆ. ಈಗ ಟೈಮ್ ಆಗಿದೆ 5:15, ಶನಿವಾರ ಇವತ್ತು, ನನಗೂ ರಜಾ. ಮನೆಯಿಂದ ಹೊರಟು 4 ಕಿಲೋಮೀಟ್ರ್ ಆಯಿತು. ಇದು ವರಂಗ, ಇದು ವರಂಗ ಕೆರೆ ಬಸ್ತಿ, ತುಂಬ ಫೇಮಸ್. ಈ ರೋಡು ಬೆಳಗ್ಗೆ 6 ಗಂಟೆಯಿಂದ ಶುರು ಆಗ್ಬಿಡ್ತಾರೆ ರಶ್ಶು. ಸ್ಟೇಟ್ ಹೈವೇ 1 ಅಂತ ಕರೀತಾರೆ ಇದಕ್ಕೆ. ಮುದ್ರಾಡಿಗೆ ಬಂದೆ. ಇದು ಮುದ್ರಾಡಿ ಒಂಥರ ಜಂಕ್ಷನ್ ಇದು. ಈ ಕಡೆ ರೈಟಿಗೆ ಹೋದರೆ ಆಗುಂಬೆ, ಲೆಫ್ಟಿಗೆ ಹೋದರೆ ಹೆಬ್ರಿ, ಕುಂದಾಪುರ, ಕೊಲ್ಲೂರು, ಉಡುಪಿ ಎಲ್ಲ ಹೋಗ್ಬೇಕಾದ್ರೆ ಈ ಕಡೆ ಹೋಗ್ಬೇಕು. ಶಿವಮೊಗ್ಗ ಮತ್ತು ಆಗುಂಬೆ, ಶೃಂಗೇರಿ ಎಲ್ಲ ಈ ಕಡೆ. ಬೆಳಕಾಯಿತು. ಮನೆಯಿಂದ ಹೊರಟು ಒಂದು 9 ಕಿಲೋಮೀಟ್ರ್ ಬಂದಿದೆ. ಇಲ್ಲಿಂದ ಇನ್ನು ಆಗುಂಬೆ 20 ಅಂದರೆ ಮೇಲೆ ಹತ್ತಕ್ಕೆ 21 ಕಿಲೋಮೀಟ್ರ್ ಆಗುತ್ತೆ. ಒಟ್ಟು 32 ಇದೆ. 9 ಬಂದಿದೆ, ಇನ್ನು 22 ಇದೆ. ಬೆಳಗ್ಗೆ ಚೆನ್ನಾಗಿದೆ ವೆದರ್. ಮಧ್ಯಾಹ್ನ ಮೇಲೆ ಕಷ್ಟ ಆಗುತ್ತೆ. ನಮ್ಮ ಪ್ಲ್ಯಾನ್ ಏನಂದರೆ ಆದಷ್ಟು ಬೇಗ ಹತ್ತಿ ಇಳಿಯೋದಂತ. ಬೇಗ ಶುರು ಮಾಡೋಕ್ಕಾಗಲ್ಲ ಇಲ್ಲಿ ಈ ಏರಿಯಾದಲ್ಲಿ, ಯಾಕಂದರೆ ಇಲ್ಲಿಂದ ಫುಲ್ ಕಾಡಿದೆ. ನಾವು ಇರೋ ಜಾಗ ಕೂಡ ಕಾಡೆ. ಹಾಗಾಗಿ ಬೆಳಕಾದ್ಮೇಲೆ ಆಚೆ ಬರೋಕ್ಕಾಗೋದು. ಈ ಸೈಕ್ಲಿಂಗ್ ಬಂದರೆ ನಾಯಿಗಳ ಕಾಟ. ಇಲ್ಲಿ ಫುಲ್ಲು ಗ್ಯಾಂಗ್ ವಾರ್ ನಡೀತಾ ಇದೆ. ನನ್ನ ಸ್ಪೀಡನ್ನೇ ನಿಲ್ಲಿಸ್ಬಿಟ್ವು. ಇದು ಒಂದು ಜಂಕ್ಷನ್. ಇದ್ರ ಹೆಸರು ಬಚ್ಚಪ್ಪು ಅಂತ. ಇಲ್ಲಿ ರೈಟಿಗೆ ಹೋದರೆ ಕಬ್ಬಿನಾಲೆ, ನಾವು ಮುನಿಯಾಲಿಂದನೂ ಹಿಂಗೆ ಬರ್ಬೋದು. ಈ ಕಡೆ ಹೋದರೆ ಹೆಬ್ರಿ, ಮತ್ತು ಸ್ಟ್ರೈಟ್ ಹೋದರೆ ಆಗುಂಬೆ. ಈ ಏರಿಯಾದಲ್ಲಿ ಸುಮಾರು ಸೈಕ್ಲಿಂಗ್ ಆಗಿದೆ ಇವಾಗ. ಕಳೆದ 8 ವರ್ಷಗಳಲ್ಲಿ ಕಬ್ಬಿನಾಲೆ, ಹೆಬ್ರಿ ಸುತ್ತಮುತ್ತಲು ಸುಮಾರು ರೈಡ್ ಮಾಡಿದ್ದೀನಿ. ಇದು ನಾವೀಗ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಎಂಟ್ರ್ ಆದ್ವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟ್ರು ದಟ್ಟ ಕಾಡು. ಯಾವ ಊರು ಏನೂ ಸಿಗಲ್ಲ. ಇದು ತುಂಬ ದಟ್ಟ ಅರಣ್ಯ ಜಾಗ ಇದು. ಅಲ್ಲಿಂದ ನಾವು ಮುಂದೆ ಶಿವಮೊಗ್ಗ, ಉಡುಪಿ ಹೈವೇ ಕನೆಕ್ಟ್ ಆಗ್ತೀವಿ. ನೋಡಿ, ಸೀತಾ ನದಿ, ನಾನು ನಿಂತಿರೋದು ಸೀತಾ ನದಿ ಹಿಂದ್ಗಡೆ ಒಂದು ಹನಿ ನೀರಿಲ್ಲ. ಅಷ್ಟು ಎಲ್ಲ ಒಣಗೋಗ್ಬಿಟ್ಟಿದೆ. ಮಳೆನೇ ಇಲ್ಲ ಈ ವರ್ಷ, ಫುಲ್ಲು ಸೆಕೆ. ಸ್ಮಾಲ್ ಒಂದು ಚಿಕ್ಕ ಬ್ರೇಕ್ ಕೊಟ್ಟೆ ಫೋಟೋಗ್ರಫಿಗೆ. ಸೀತಾ ನದಿ ಪಾಪ ಒಣಗೋಗ್ಬಿಟ್ಟಿದ್ದಾಳೆ, ಒಂದು ಹನಿ ನೀರಿಲ್ಲ. ಇಲ್ಲಿಂದ ಫುಲ್ಲು ಡೆನ್ಸ್ ಫಾರೆಸ್ಟ್ ಇದು, ಏನಿಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ, ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಈ ರೋಡು ಇಷ್ಟು ಚೆನ್ನಾಗಿರಲಿಲ್ಲ, ತುಂಬ ಭಯ ಆಗೋದು. ಇವಾಗ ಏನಂದರೆ ರೋಡೆಲ್ಲ ಚೆನ್ನಾಗಿದೆ. ಆಮೇಲೆ ಇವಾಗ ವೆಹಿಕಲ್ ಮೂವ್ಮೆಂಟ್ ತುಂಬ ಇದೆ ಇವಾಗ, ಹಾಗಾಗಿ ಅಂಥ ಭಯ ಏನಿಲ್ಲ ಇವಾಗ. ಬೆಳಕಾಯಿತು 6:30. ಮನೆಯಿಂದ ಹೊರಟು 1 ಗಂಟೆ ಆಯಿತು. ಆಲ್ಮೋಸ್ಟ್ 12 ಕಿಲೋಮೀಟ್ರ್ ಬಂದಿದೆ. ಎಲ್ಲ ಫ್ಲ್ಯಾಟೇ, ಅಪ್ ಡೌನು, ರೋಲಿಂಗು. ಬಟ್ ಏನಂದರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಗೆಳೆಯರು ಮುಂದೆ ಹೋಗ್ಬಿಟ್ಟಿದ್ದಾರೆ, ಅವ್ರು ಕ್ಯಾಚ್ ಮಾಡಬೇಕು. ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಅವರು ಬೇಗ ಹೋಗ್ಬಿಡ್ತಾರೆ. ಶಿವಮೊಗ್ಗ 111 ಇಲ್ಲಿಂದ. ಎದುರಿಗೆ ಕಾಣಿಸ್ತಾ ಇರೋದೇ ವಾಜಪೇಯಿ ಸರ್ಕಲ್. ಇದು ವಾಜಪೇಯಿ ಸರ್ಕಲ್ಲು. ಈ ಕಡೆ ಲೆಫ್ಟಿಗೆ ಹೋದರೆ ಮತ್ತೆ ಹೆಬ್ರಿ, ರೈಟಿಗೆ ಹೋದರೆ ಆಗುಂಬೆ. ಇಲ್ಲಿಗೆ ಮನೆಯಿಂದ 13 ಕಿಲೋಮೀಟ್ರ್ ಆಯಿತು. ಸೂರ್ಯೋದಯನೂ ಆಗ್ತಾ ಇದೆ. ಇದು ಆಗುಂಬೆ ಹೆಬ್ರಿ ಹೈವೇ. ಇದು ಶಿವಮೊಗ್ಗ ಕನೆಕ್ಟಿವಿಟಿ. ಶಿವಮೊಗ್ಗ, ಚಿಕ್ಕಮಗಳೂರು, ಶೃಂಗೇರಿ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತಿದೆ. ನಾನೀಗ ಸೀತಾ ನದಿ ಅನ್ನೋ ಊರಿಗೆ ಬಂದೆ. ಸೀತಾ ನದಿ ಹೆಸರು ಇದೆ, ಊರ ಹೆಸರು ಇದೆ. ಇಲ್ಲಿ ಆರ್ಚ್ ಕಾಣಿಸ್ತಿದೆ. ಇಲ್ಲಿ ಒಳಗಡೆ ಹೋದರೆ ಕೂಡ್ಲು ಫಾಲ್ಸು. ಇಲ್ಲಿಂದ ಮತ್ತೆ 15 ಕಿಲೋಮೀಟ್ರ್ ಹೋಗ್ಬೇಕು. ತುಂಬ ಚೆನ್ನಾಗಿದೆ ಅದು. ಸುಮಾರು ಸರಿ ಹೋಗಿದ್ದೀವಿ, ಸೈಕ್ಲಿಂಗ್ ಹೋಗಿಲ್ಲ ಅಷ್ಟೇ.
ಇಲ್ಲಿ ಲೆಫ್ಟ್ ಸೈಡಿಗೆಲ್ಲ ಹರಿತಾ ಇರೋ ನದಿಯೆಲ್ಲ ಸೀತಾ ನದಿ. ಈಗ ಇನ್ನೂ ಟ್ರಾಫಿಕ್ ಅಷ್ಟಿಲ್ಲ, ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಶುರು ಆಗುತ್ತೆ. ಇವತ್ತು ಶನಿವಾರ ಬೇರೆ, ಟೂರಿಸ್ಟು ಅದು ಇದು ವೆಹಿಕಲ್ ಇರುತ್ತೆ. ಸನ್ರೈಸ್ ಬಂತು, ಮೋಡದಲ್ಲಿದ್ದಾನೆ ಸೂರ್ಯ, ಅಷ್ಟು ಕ್ಲಿಯರ್ ಇಲ್ಲ. ಆಕ್ಸಿಡೆಂಟ್ ನೋಡಿ, ಕಾವೇರಿ ಆ್ಯಂಬುಲೆನ್ಸ್ ಸರ್ವಿಸ್ ಹೋಗಿ ಇಲ್ಲಾಗಿರೋದು. ಯಾರಿಗೇನಾಗಿದೆ ಗೊತ್ತು, ಆ್ಯಂಬುಲೆನ್ಸ್ ಡ್ರೈವರ್ ಹೋಗಿರಬೇಕು. ಅವನು ಹಿಂದೆ ಹೋಗಿ ಗುದ್ದುಬಿಟ್ಟಿದ್ದಾನೆ, ಪೂರ್ತಿ ಆ್ಯಂಬುಲೆನ್ಸ್ ಪಚಡಿ ಆಗ್ಬಿಟ್ಟಿದೆ. ಅದು ಎಷ್ಟಿದೆ ಓಮ್ನಿ. ಅಯ್ಯೋ, ಜಂಕ್ಷನ್ ಬಂತು. ಈ ಜಂಕ್ಷನ್ ಏನಂದರೆ, ಮೇಲಿಂದ ಘಾಟಿ ಇಳಿದ ಮೇಲೆ ಈ ಕಡೆ ಕೊಲ್ಲೂರು, ಈ ಕಡೆ ಹಿಂದೆ ಉಡುಪಿ. ಕುಂದಾಪುರ 52, ಕೊಲ್ಲೂರು 75, ಆಗುಂಬೆ 13, ಶೃಂಗೇರಿ 39, ಶಿವಮೊಗ್ಗ 101. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ನಾನೀಗ ಸೋಮೇಶ್ವರ ಜಂಕ್ಷನ್ ಬಂದೆ. ಜಂಕ್ಷನ್ ಕಾಣಿಸ್ತಾ ಇದೆಯಲ್ಲ, ಇದೆ. ಇಲ್ಲಿಂದ ಇನ್ನು ಘಟ್ಟ 12ರಿಂದ 13 ಕಿಲೋಮೀಟ್ರ್ ಇದೆ. ಅಲ್ಲಿ ಮೇಲೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಬರ್ತೀನಿ. ನಮಗೆ ಲಾಸ್ಟ್ ಟೈಮು ಅಂದರೆ ಇದು ನನ್ನ 2ನೇ ಪ್ರಯಾಣ. ಇದು ಹತ್ಸ್ತಾ ಇರೋದು 2ನೇದು, ಇಳಿದಿರೋದು ಲೆಕ್ಕ ಇಲ್ಲ. ಹೋದ ಸರಿ 2 ಅವರ್ ಆಗಿತ್ತು ನಮಗೆ ಹತ್ಸೋಕ್ಕೆ. ಇವಾಗ ಏನಾಗಿದೆ ನೋಡುವ. ಚೆಕ್ ಪೋಸ್ಟು ಯಾಕೋ ರಶ್ ಆಗಿದೆ ಇಲ್ಲಿ. ಬೇಸಿಗೆಯಲ್ಲಿ ಘಾಟಿ ಮುಚ್ತಾಯಿದ್ರು ರಿಪೇರಿ ಸಲುವಾಗಿ. ಈ ವರ್ಷ ಯಾಕೋ ಮುಚ್ಚಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಚೆಕ್ ಪೋಸ್ಟ್ ಇದೆ, ಸೋಮೇಶ್ವರ. ಇಲ್ಲಿ ನಾರ್ಮಲಿ ಘಾಟಿ ಹತ್ತಕ್ಕೆ ಮುಂಚೆ ಒಂದು ಬ್ರೇಕ್ ತಗೋತಾರೆ, ಘಾಟಿ ಕೆಳಗೆ ಇಳಿದ ಮೇಲೆ ಒಂದು ಬ್ರೇಕ್ ತಗೋತಾರೆ. ಯಾಕೆಂದರೆ ಸುಮಾರು ಜನಕ್ಕೆ ಆರೋಗ್ಯ ಸಮಸ್ಯೆ ಬರುತ್ತಲ್ಲ. ಸೋಮೇಶ್ವರ ಇದು ಮಹಾಗಣಪತಿ. ಅಫಿಷಿಯಲ್ ಘಾಟ್ ಶುರು ಆಯಿತು ನೋಡಿ, ಹೆಂಗಿದೆ ಮೇಲಿಂದ ಕೆಳಗೆ ಬರ್ತಾ ಇದೆ ಗಾಡಿಗಳು. ಈ ಘಾಟಿಯಲ್ಲಿ ಒಟ್ಟು 14 ಹೇರ್ ಪಿನ್ ಬೆಂಡ್ ಕರ್ವ್ಸ್ ಇದ್ದಾವೆ. 14ನೇ ತಿರುವು ಇದು. ಈ ಘಾಟಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಸುಮಾರು 2 ಸರಿ ವಿತ್ ಗ್ರೂಪ್ ವಾಕಿಂಗ್ ಮಾಡಿದೆ, ಇನ್ನೆರಡು ಸರಿ ಸೋಲೋ ವಾಕಿಂಗ್ ಮಾಡಿದೆ. ಅದಾದಮೇಲೆ ಬೈಕಿಂಗ್ ಅಂತೂ ಲೆಕ್ಕ ಇಲ್ಲ, ಕಾರು ಅಷ್ಟೇ. ಭಾರಿ ತುಂಬ ಒಂಥರ ರೆಗ್ಯುಲರ್ ಆಗಿಬಿಟ್ಟಿದೆ ಇದು. ಒಂದಾನೊಂದು ಕಾಲದಲ್ಲಿ ವರ್ಷಕ್ಕೊಂದ್ಸರಿ ಇದನ್ನು ನೋಡೋಕ್ಕೆ ಎಷ್ಟೊಂದು ಉತ್ಸಾಹದಿಂದ ಬರ್ತಾಯಿದ್ದೆ ನಾವು ಗೆಳೆಯರೆಲ್ಲ. ಇವಾಗ ಉತ್ಸಾಹ ಇದೆ, ತುಂಬ ಇದೆ. ಏನಂದರೆ ಏನೋ ಒಂಥರ ಮಜಾ. ಇದು ಹತ್ತಿಸ್ತಾ ಇರೋದು ನನ್ನ 2ನೇ ಪ್ರಯಾಣ. ಇದು 13ನೇ ತಿರುವು, 13th ಬೆಂಡ್ ಕರ್ವ್. ಟ್ರಾಫಿಕ್ಕು ಶುರು ಆಯಿತು. ಟಿಪ್ಪರ್ಗಳೇನಾದರೂ ಹಿಂದ್ಗಡೆಯಿಂದ ಬಂದರೆ ಬ್ಯಾಲೆನ್ಸ್ ಆಗ್ತಾಯಿಲ್ಲ. ನಾನು ಅದಕ್ಕೆ ಸೇಫ್ಟಿಗೆ ಕೆಳಗೆ ಇಳಿದು ಬಿಡ್ತಾಯಿದ್ದೀನಿ, ಸುಮ್ಮನೆ ಯಾಕೆ ರಿಸ್ಕು. ಆಮೇಲೆ ಮೇಲಿಂದ ಕೆಳಗೆ ಬರೋರು ಖಾಲಿ ಗಾಡಿ ಇರುತ್ತೆ ಕೆಲವೊಂದು, ಹಂಗೆ ಸಾಯಂಗೆ ಓಡಿಸ್ಕೊಂಬರ್ತಾರೆ. ಅದೊಂದು ತಲೆನೋವು ಇಲ್ಲಿ. ಕೆಳಗಿಂದನೂ ಅಷ್ಟೇ ಟ್ರಾಫಿಕ್ ಹೋಗ್ತಾಯಿದೆ, ಮೇಲಿಂದನೂ ಅಷ್ಟೇ ಟ್ರಾಫಿಕ್ ಬರ್ತಾಯಿದೆ. ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಹೆಂಗೆ ಬರ್ತಾಯಿದ್ದಾನೆ. ಗೂಬುಗಳೇ, ಏನು ಅರ್ಜೆಂಟ್ ನನಗೆ. ಇಂಥ ಕರ್ವಲ್ಲಿ ಅಷ್ಟು ಫಾಸ್ಟಾಗಿ ಬರ್ತಾಯಿದ್ದಾನೆ. ಇದು 12ನೇ ಕರ್ವು. ಆಲ್ಮೋಸ್ಟ್ ಸೈಕ್ಲಿಂಗ್ ವಾಕಿಂಗ್ ಥರನೇ, ಅಷ್ಟೇ ಸ್ಪೀಡಲ್ಲಿ ತುಳಿಯೋಕ್ಕಾಗತ್ತೆ ಅನಿಸುತ್ತೆ. ಜಾಸ್ತಿ ತುಳಿಯೋಕ್ಕಾಗಲ್ಲ. ನಾವು ನಡ್ಕೊಂಡು ಎಷ್ಟು ಬೇಗ ಹೋಗ್ತೀವೋ ಅಷ್ಟೇ. ಕಾಣಿಸ್ತಾ ಇದೆಯಲ್ಲ, ಇದು
ಡಿಸ್ಟ್ರಿಕ್ಟ್ ಬಾರ್ಡರ್ ಕಲ್ಲು ಇದು. ಇದುವರೆಗೂ ನಾನು ಉಡುಪಿ ಜಿಲ್ಲೆಯಲ್ಲಿದ್ದೆ, ಇವಾಗ ಶಿವಮೊಗ್ಗ ಜಿಲ್ಲೆಗೆ ಎಂಟ್ರ್ ಆಗ್ತೀನಿ. ನನ್ನ ಸೈಕ್ಲಿಂಗಿನ ಫಸ್ಟು ಆಗುಂಬೆ ಮಾಡಿರೋದು 2015. ಅದು ಬಂದು ಹೊರನಾಡಿಂದ ಮುನಿಯಾಲು, ಮುನಿಯಾಲಿಂದ ಶೃಂಗೇರಿ 2 ದಿವಸ ಮಾಡಿದ್ದೆ. ಅದು ಫಸ್ಟು ಘಾಟಿ ಹತ್ತಿಸಿರೋದೆ ನಾನು. ಇವಾಗ ಆ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಅದ್ರ ಹೆಸರು ಆನೆಕಲ್ಲು ಅಂತ. ಆನೆ ಥರ ಇದೆ ಅದು ಕಲ್ಲು, ಹಾಗಾಗಿ ಆನೆಕಲ್ಲು ಅಂತ ಅದ್ರ ಹೆಸರು. ಇಲ್ಲೂ ಅಷ್ಟೇ ಒಂದೇ ಗಾಡಿ ಪಾಸ್ ಆಗುತ್ತೆ, ಯಾವುದಕ್ಕೂ ಸೈಡಿಗೆ ಇಳಿತೀನಿ. ಆನೆಕಲ್ಲು ಯಾಕಂತಾರೆ ಅಂದರೆ, ಕಲ್ಲು ಆನೆ ಥರ ಸೊಂಡ್ಲು ಮಾಡ್ಕೊಂಡಿದೆ. ಆಮೇಲೆ ಇಲ್ಲೇನಿದೆ, ಕೋಡಂಗಿ ಕೋತಿ ಎರಡು ಮಿಕ್ಸ್ ಆಗಿಬಿಟ್ಟಿದೆಯಲ್ಲ. ಸಾಮಾನ್ಯ ಎರಡು ಒಟ್ಟಿಗೆ ಇರಲ್ಲ. ಅಯ್ಯಪ್ಪ, 11ನೇ ತಿರುವು ಬಂತು. ಎಲ್ಲ ಘಾಟಿ ಫುಲ್ ರಿಪೇರಿ ಮಾಡಿದ್ದಾರೆ. ಈ 11ನೇ ತಿರುವು ಯಾವಾಗಲೂ ನೋಡಿ ಗುಡ್ಡ ಕುಸಿಯುತ್ತೆ, ಆಮೇಲೆ ರೋಡ್ ಬ್ಲಾಕ್ ಆಗಿಬಿಡುತ್ತೆ. ಎಲ್ಲ ಘಾಟಿ ಎಲ್ಲ ಜಾಳ ಆಗಿಬಿಟ್ಟಿದೆ. ಇನ್ನೂ ಎಷ್ಟು ದಿವಸ ಉಳಿಯುತ್ತೆ ಇದು ಪಾಪ. ಎಲ್ಲ ರೋಡಾಗಲ್ಲ, ಅದು ಇದು ನೋಡಿ ಟಿಪ್ಪರ್ಗಳು ಲೆಕ್ಕ ಇಲ್ಲ. ಹಾಗಾಗಿ ಎಲ್ಲ ಜಾಳ ಆಗ್ತಾಯಿದೆ. ಇದು 10ನೇ ಕರ್ವು. ಇದು 10ನೇ ಕರ್ವು. ಇಲ್ಲಿಂದ 9, 8, 7, 6 ಬೇಗ ಬರುತ್ತೆ. ಈ 10ನೇ ಕರ್ವು ಇಲ್ಲಿ ಭಾರಿ ಆಕ್ಸಿಡೆಂಟ್ ಆಗುತ್ತೆ. ಯಾಕೆಂದರೆ ಮೇಲ್ಗಡೆಯವರು ಬರ್ತಾ ಕಂಟ್ರೋಲ್ ತಪ್ಪಿಬಿಡ್ತದೆ, ಸೀದಾ ಕೆಳಗೆ ಡೈವ್ ಹೊಡಿತಾರೆ. ನೋಡಿ, ಈಗ ಇತ್ತೀಚೆಗೆ ಮತ್ತೆ ಕಾಂಪೌಂಡ್ ಮತ್ತೆ ಕಟ್ಟಿದ್ದಾರೆ. ಸುಮಾರು ಸರಿ ಈ ಕರ್ವು ಭಾರಿ ಡೇಂಜರ್. ಮೇಲಿಂದ ಸ್ಪೆಷಲಿ ಮೇಲಿಂದ ಬರೋರು ಫಾಸ್ಟಾಗಿ ಬರ್ತಾರೆ, ಹಿಂಗೆ ಹೋಗಿ ಕೆಳಗೆ ಪಲ್ಟಿ ಹೊಡಿತಾರೆ. ಆಮೇಲೆ ಈ ಎದುರಿಗೆ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ, ಫಾಲ್ಸ್ ಥರ ನೀರು ಮೇಲಿಂದ ಸುರಿತಾ ಇರುತ್ತೆ. ತುಂಬ ಗಾಡಿಗಳು ಬಂತು. ಇರಪ್ಪ ನೋಡಿ, ಸೈಕಲನ್ನು ಎಲ್ಲೋ ಹೋಗ್ಬೇಕು, ಹಿಂಗಿದೆ ಪರಿಸ್ಥಿತಿ. ಹುಷಾರಾಗಿ ಹೋಗ್ಬೇಕು ಅಷ್ಟೇ. ನಿಧಾನಕ್ಕೆ ಹೋಗ್ತೀನಿ. ನೋಡಿ ಹೇಗಿದೆ ಪರಿಸ್ಥಿತಿ, ಟ್ರಾಫಿಕ್. ಈಗ ಇಂಥದ್ರಲ್ಲಿ ಸೈಕಲ್ ಮಾಡಬೇಕು ಅಂದರೆ ಡೇಂಜರೇ, ರಿಸ್ಕೇ. ಅದು ಸುಮ್ಮನೆ ಮಾಡ್ತಾಯಿದ್ದೀವಿ ಅಷ್ಟೇ. ಒಂದೇ ಗಾಡಿ ಪಾಸ್ ಆಗುತ್ತೆ, ಅದು ಬೇರೆ ಎಲ್ಲ ಟಿಪ್ಪರ್ಗಳು ಫುಲ್ ಲೋಡೆಡ್ ಗಾಡಿ. ಬನ್ನಿ ಮುಂದೆ 9ನೇ ಕರ್ವು ಬಂತು. ಇದು 9ನೇ ಕರ್ವು. ಈಗ ಅದಕ್ಕೆ ತುಂಬ ಹಾರ್ನ್ ಹೊಡಿಬೇಕಾಗತ್ತೆ. ಇದು 8ನೇ ತಿರುವು. ಇದು 8, 7 ಭಾರಿ ಕಷ್ಟ. ನೋಡಿ ಮೇಲೆ ಹೋಗ್ತಾ ಇದೆ ಗಾಡಿ. 8ನೇ ಕರ್ವು. ಕೆಲವೊಂದು ಸರಿ ಎಷ್ಟೇ ಹಾರ್ನ್ ನೋಡಿದ್ರು ತಿರ್ಗಾ ಪುಸ್ತಕಂದು ಬಂದ್ಬಿಡ್ತಾರೆ. ನೋಡಿ ಹೆಂಗಿದೆ. ಬಾ, ಗಾಡಿನೇ ಟಚ್ ಆಗ್ತಾಯಿದೆ ಕೆಳಗೆ. ತೀರ್ಥಹಳ್ಳಿ 35, ಶಿವಮೊಗ್ಗ 105 ಇರಬೇಕು. ಇದು 7ನೇ ಕರ್ವು. ಇದೇನು ವಿಚಿತ್ರ, ಕೋಡಂಗಿ ಕೋತಿ ಎರಡು ಒಟ್ಟಿಗೆ ಜೀವನ ಮಾಡ್ತಾ ಇದ್ದಾವೆ. ಕೋಡಂಗಿದು ಏನು ತೆಗಿತಾ ಇದೆ ಇದು ಕೋತಿ, ಜೊತೆಗಿರಲ್ಲ ನಾರ್ಮಲಿ.
ಇದು ಕೂಡ ಭಾರಿ ಡೇಂಜರ್. ಇದು ಒಂದೇ ಗಾಡಿ ಪಾಸ್ ಆಗುತ್ತೆ, ಆಮೇಲೆ ಆ ಕಡೆ ಈ ಕಡೆ ಬಂಡೆಗಳು ಬೇರೆ ಇದೆ. ಆಗುಂಬೆ ಘಟ್ಟದ ಮಧ್ಯೆ ಇದ್ದೀನಿ ಈಗ. ಈ ನಾನು ನಿಂತಿರೋ ಕರ್ವು ಎಕ್ಸಾಕ್ಟ್ಲಿ ಮಧ್ಯೆ ಆಗುತ್ತೆ. ಬೆಳಗ್ಗೆ 5:15 ಶುರು ಮಾಡಿದ್ವಿ ಮನೆಯಿಂದ. ಆರಾಮಾಗಿ ರಿಲ್ಯಾಕ್ಸಾಗಿ ಅಲ್ಲಲ್ಲಿ ಫೋಟೋಗ್ರಫಿ ಮಾಡಿಕೊಂಡು ಘಟ್ಟ ಹತ್ತಾ ಇದ್ದೀವಿ. ಇಲ್ಲಿಂದ ಇನ್ನು 7 ಕರ್ವ್ ಇದೆ. 7 ಅಂದರೆ ಇನ್ನೊಂದು 3-4 ಕಿಲೋಮೀಟ್ರ್ ಆಗ್ಬೋದು. ಘಾಟಿ ಇವಾಗ ಫುಲ್ಲು ಟ್ರಾಫಿಕ್ಕಿಂದ ತುಂಬ ಹೋಗಿದೆ. ಇವಾಗ ನೋಡಿ, ಟ್ರಾಫಿಕ್ ಹಿಂದೆ ಬರ್ತಾ ಇರೋದು. ಮೈ ಗಾಡ್, ಟ್ರಾಫಿಕ್ ಶುರು ಆಯಿತು, ಏರಿಕೆನೂ ಆಗ್ತಾಯಿದೆ. ಆರಾಮಾಗಿ ಹತ್ತಿಸ್ತಾ ಇದ್ದೀವಿ. ಇದು 6ನೇ ತಿರುವು, ಇದು 6th ಕರ್ವು. ಆಗುಂಬೆ ವೈಲ್ಡ್ ಲೈಫ್ ರೇಂಜ್, ಅಮಾಸೆಬೈಲು, ಕುದುರೆಮುಖ ವೈಲ್ಡ್ ಲೈಫ್. ಇಲ್ಲಿ ಹುಲಿ ಸಿಕ್ಕಿದೆ ಅಂತ ಕಾಣುತ್ತೆ, ಯಾಕೆ ಹುಲಿ ಫೋಟೋ ಹಾಕಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ. 6ನೇ ತಿರುವು ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ಕೆಳಗಡೆ ಸೋಮೇಶ್ವರ ಅದೇ ಥರ ಸ್ಟ್ರೈಟ್ ಲೈನ್ ಕಾಣಿಸುತ್ತೆ. ನೋಡೋಣ, ಹೋಗ್ತೀನಿ. ಇದು 5ನೇ ತಿರುವು. ಇದು 5th ಕರ್ವ್. ನಾನು ಮೊದಲು ಈ ಘಾಟಿ ಪ್ರಾಕ್ಟೀಸ್ ಇರಲಿಲ್ಲಲ್ಲ ಕಾರಲ್ಲಿ, ಈ ಕಡೆ ಈ ಏರಿಯಾಗೆ ನಾವು ಬಂದಾಗ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಯಾವುದಾದ್ರೂ ಒಂದು ಬಸ್ಸು ಅಥವಾ ಟಿಪ್ಪರ್ ಹಿಂದೆ ಫಾಲೋ ಮಾಡ್ತಿದ್ದೆ. ಎದುರುಗಡೆಯಿಂದ ಬರೋರಿಗೆ ಅವರು ಬ್ಲಾಕ್ ಮಾಡ್ತಿದ್ರು. ಸೊ ಹಾಗಾಗಿ ಆರಾಮಾಗಿ ಕೂಲಾಗಿ ಅವ್ರ ಹಿಂದೆ ಫಾಲೋ ಮಾಡಿಕೊಂಡು ಘಾಟಿ ಹತ್ತಿ ಬಿಡ್ತಿದ್ದೆ. ಈಗ ಸ್ವಲ್ಪ ಪರವಾಗಿಲ್ಲ, ಭಯ ಹೊರಟೋಗಿದೆ. ಆಮೇಲೆ 8 ವರ್ಷದಲ್ಲಿ ಲೆಕ್ಕ ಇಲ್ಲದಷ್ಟು ಸರಿ ಹತ್ತಿ ಇಳಿದಾಗಿದೆ. ಇದು 4ನೇ ಕರ್ವು. ಇದು 4ನೇ ಕರ್ವು. ಇದಾದಮೇಲೆ 3, 2, 1 ಅಷ್ಟೇ. ಅದಾದಮೇಲೆ ವ್ಯೂ ಪಾಯಿಂಟ್ ಬರುತ್ತೆ, ಅಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟು. ಅಲ್ಲಿ ಒಂದು ಸಲ್ಯೂಟ್ ಮಾಡ್ಕೊಂಡು ಮತ್ತೆ ವಾಪಸ್. ಈಗ ರಜೆ ಬೇರೆ ಅಲ್ಲ, ಸೊ ಹಾಗಾಗಿ ತುಂಬ ರಶ್ ಇದೆ ಗಾಡಿಗಳು. ಜನ ಎಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇಲ್ಲಿಗೆ ಇದು 3ನೇ ಕರ್ವು. ಕೊನೆ ಇನ್ನೆರಡು ಇದಾವೆ ಅಷ್ಟೇ. ಮೇಲೆ ಹತ್ತಿಬಿಟ್ರೆ ಆಯಿತು. ಪ್ಲಾಸ್ಟಿಕ್ ಕಸ ಎಸೆಯಬೇಡಿ ಅಂತ ಎಷ್ಟು ಬೋರ್ಡ್ ಹಾಕಿದ್ರು ಎಲ್ಲ ಜನಗಳು ಇಷ್ಟು ಗಲೀಜು ಮಾಡಿದ್ದಾರೆ. ಟ್ರಾಫಿಕ್ ಎಷ್ಟು, ಇದು ಪ್ಲಾಸ್ಟಿಕ್ ಎಷ್ಟು ಒಂದು ಅಡಿ ಕೂಡ ಫ್ರೀ ಇಲ್ಲ. ಉದ್ದಕ್ಕೂ ಚಿಪ್ಸ್ ಪ್ಯಾಕೆಟು, ಬಿಸ್ಕೆಟ್ ಕವರು, ಗುಟ್ಕ, ಸಿಗರೇಟು, ಕೂಲ್ ಡ್ರಿಂಕ್ಸು, ವಾಟರ್ ಬಾಟ್ಲು, 1-2 ಬಿಯರ್ ಬಾಟ್ಲು. ಬೇಜಾರಾಗ್ಬಿಡುತ್ತೆ ಎಲ್ಲ ನೋಡಿ ನೋಡಿ. ಎಲ್ಲ ಜನ ಒಟ್ಟಿಗೆ ಏನು ತಿಂತಾರಪ್ಪ. ಜನಗಳೇ, ದಯವಿಟ್ಟು ಘಾಟಿನೆಲ್ಲ ಗಲೀಜು ಮಾಡಬೇಡಿ. ನಿಮ್ಮದೇನೇ ಎಲ್ಲ ಹೊಲಿಸಿದ್ರೆ ತೊಗೊಂಡೋಗಿ ಊರಲ್ಲಿ ಹಾಕಿ, ಕಾಡನ್ನು ಉಳಿಸಿ. ಎಷ್ಟು ದಿವಸ ಉಳಿಯುತ್ತೋ ಗೊತ್ತಿಲ್ಲ. ಇದು 2ನೇ ಕರ್ವು ಬಂತು. ಇಲ್ಲಿ ವ್ಯೂ ಪಾಯಿಂಟ್ ಪಿಲ್ಲರ್ ಕಾಣಿಸ್ತಾ ಇದೆ. ಇನ್ನೇನು 1ನೇ ಕರ್ವು ಬೇಗ ಬರುತ್ತೆ. ಆಲ್ಮೋಸ್ಟು ನನಗೆ 1.25 ಗಂಟೆ ಆಯಿತು ಘಟ್ಟ ಹತ್ಸೋಕ್ಕೆ ಶುರು ಮಾಡಿ. 1.25-1.5 ಗಂಟೆ ಆಯಿತು. ಏನಪ್ಪ ಅವರು 2ನೇ ಸರಿ ಮತ್ತೆ ನಮ್ಮ ಜೊತೆ ಹತ್ತಿಸ್ತಾ ಇದ್ದಾರೆ. ಅಷ್ಟು ಸ್ಟೆಮಿನಾ ಇದೆ ಅವ್ರಿಗೆ. ಅವ್ರು ನಾನು ಯಾಕೋ ಬಂದಿಲ್ಲ ಅಂತ ತಿರುಗಿ ಹೊಡ್ಕೊಂಬಂದರು. ನನಗೂ ಅವ್ರಿಗೂ ಅರ್ಧ ಗಂಟೆ ಡಿಫ್ರೆನ್ಸ್ ಇದೆ. ನನಗೆ 1 ಗಂಟೆ 20 ನಿಮಿಷ ಆದರೆ ಅವ್ರಿಗೆ 1 ಅವರಿಗೆ ಹತ್ತಿಸ್ಬಿಟ್ಟಿದ್ದಾರೆ. ಇದು 1ನೇ ತಿರುವು. ಇದು ಮುಂದೆ ವ್ಯೂ ಪಾಯಿಂಟಿಗೆ ಬಂದ್ವಿ. ಟೈಮ್ ಆಗಿದೆ 8:40.
1 ಅವರ್ ಆಯಿತಾ? 1 ಅವರಿಗೆ ಹಾಂ, ಒಂದು 1 ಗಂಟೆ 20-25 ನಿಮಿಷ. ನಮ್ಮದು ಲೇಟು. ನಮ್ಮದು ಎಲ್ಲಿ ಭಾರಿ ಸ್ಲೋ ನಮ್ಮದು. ಇಲ್ಲಿ ವ್ಯೂ ಪಾಯಿಂಟಲ್ಲಿ ಬಂದು ಸುಮಾರು ಹೊತ್ತು ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ಫೋಟೋಗ್ರಫಿ ಆಯಿತು. ಇಲ್ಲಿಂದ ಕೆಳಗೆ ಹೊರಡ್ತೀವಿ. ಹಬ್ಬ ಅಂದರೆ ಒಂದು 15-20 ನಿಮಿಷ ಕೆಳಗೆ ಇಳಿದ್ಬಿಡ್ತೀವಿ. ಸೊ ಹೆಂಗಿತ್ತು ಸರ್ ನಿಮ್ಮದು? ನೀವೊಂದು ಇವರು ರೆಗ್ಯುಲರಾಗಿ ಬರ್ತಾರೆ ನಮ್ಮ ಸರ್. ಸೊ ಹಾಗಾಗಿ ಅವರಿಗೆ ನೀರು ಕುಡ್ದಂಗೆ ಹತ್ಸ್ಬಿಟ್ರು ಅವರು. 50-55 ನಿಮಿಷಕ್ಕೆ ಹತ್ಸಿದ್ದಾರೆ. ನಂದು 1 ಗಂಟೆ 25 ನಿಮಿಷ. ಸೊ ಇಲ್ಲಿಂದ ಕೆಳಗೆ ಹೋಗಿ ನೋಡ್ತೀವಿ, ಇಲ್ಲ ಮನೆಗೆ ಹೋಗಿ ತಿಂಡಿ ತಿಂತೀವಿ. ಒಂದು ಚಹಾ ಕುಡಿದಷ್ಟೇ. ಚಹಾ ಕುಡಿದು ಹೊರಟ್ಬಿಡ್ತೀವಿ. ರಿಟರ್ನ್ ಜರ್ನಿ ಶುರು ಮಾಡಿದ್ವಿ. ಇಲ್ಲಿಂದ ಘಾಟಿ ಸೋಮೇಶ್ವರ 12 ಕಿಲೋಮೀಟ್ರ್, 12 ಅಂದರೆ 10 ಕಿಲೋಮೀಟ್ರ್ ಇರ್ಬೋದು. ಇಳಿಸೋದು ಕೂಡ ಭಾರಿ ಹುಷಾರಾಗಿ ಇಳಿಸ್ಬೇಕಾಗತ್ತೆ, ಇಲ್ಲಾಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ಗಾಡಿ ಮೊದಲೇ ಕಂಟ್ರೋಲ್ ಆಗೋಲ್ಲ ಇದು, ಆಮೇಲೆ ಡೌನ್ ಬೇರೆ. ಈಗ ರಿಟರ್ನ್ ನಾನು ಅಷ್ಟು ರೆಕಾರ್ಡ್ ಮಾಡಲ್ಲ, ಯಾಕಂದರೆ ಅದೇ ಬಂದಿರೋ ದಾರಿನೇ ಹೋಗ್ತಾ ಇರ್ತೀವಿ. ಸೊ ಹಂಗಾಗಿ ಅಲ್ಲೆಲ್ಲ ಒಂದು ಕ್ಲಾಪ್ ತಗೋತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಮತ್ತೆ ಅದ್ರ ಬಗ್ಗೆ ವಿವರಣೆ ಕೊಡಲ್ಲ ನಾನು. ಇದು 2ನೇ ತಿರುವು. ತುಂಬ ನೀರಡಿಕೆ ಆಗಿತ್ತು, ನೀರು ಬೇರೆ ಖಾಲಿ ಆಗಿತ್ತು ಬಾಟ್ಲಲ್ಲಿ. ಹಾಗಾಗಿ ಇಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡೆ. ನಮ್ಮ ಯಮುನಪ್ಪ ಅವರು ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ ಮನೆಗೆ. ಅದು ಗ್ಯಾಪ್ ಆಗಿ ಸುಸ್ತು ಅನ್ನಿಸ್ತಾ ಇದೆ. ಆಮೇಲೆ ಘಟ್ಟ ಬೇರೆ ಹತ್ತಿದ್ದಲ್ಲ, ಘಟ್ಟ. ಇಲ್ಲಿಂದ ಇನ್ನೂ ಮನೆ ಇದೆ, ಅರೌಂಡ್ 10 ಕಿಲೋಮೀಟ್ರ್ ಇದೆ. ಬಿಸಿಲು ಶುರು ಆಯಿತು, 10 ಗಂಟೆ ಆಗಿದೆ. 10 ಗಂಟೆ ಅಂದರೆ 11 ಗಂಟೆಗೆ ಹೋಗ್ತೀನಿ. ಇನ್ನೂ 1 ಗಂಟೆ ಬೇಕು ಮನೆಗೆ ಹೋಗೋಕ್ಕೆ. ಫೈನಲಿ ಮನೆಗೆ ಬಂದೆ. ಟೈಮ್ ಆಗ್ತಾಯಿದೆ 11 ಗಂಟೆ ಎಕ್ಸಾಕ್ಟ್ಲಿ. ಸೊ 5:30ಇಂದ 11 ಅಂದರೆ ಆಲ್ಮೋಸ್ಟ್ 5:30 ಗಂಟೆ. ಅಲ್ಲೊಂದು ಅರ್ಧ ಗಂಟೆ ಅಲ್ಲಿ ಕಡೆ ರೆಸ್ಟ್ ಮಾಡಿದೆ. ಯಾಕೋ ತುಂಬ ಬಿಸಿಲು ಅನ್ನಿಸ್ತಾಯಿತ್ತು, ನೀರಡಿಕೆ ಆಗಿತ್ತು. ಹೀಗಾಗಿ ಒಟ್ಟಾರೆ ಇದುವರೆಗೂ ಆಗಿದೆ 56 ಕಿಲೋಮೀಟ್ರ್. 56ರಲ್ಲಿ 12, 8, 16, ಒಂದು 20 ಇದೇ ಆಯಿತು ಘಾಟಿ. ಇದೊಂಥರ ಸಡನ್ ಪ್ಲ್ಯಾನ್ ಮಾಡಿದ್ವಿ ನಿನ್ನೆ ರಾತ್ರಿ. ಸೊ ಬೆಳಗ್ಗೆ ಹೊರಟುಬಿಟ್ವಿ. ಅವರು ಆಲ್ರೆಡಿ ಸೇರಿ ಅರ್ಧ ಗಂಟೆದ ಮೇಲಾಯಿತು ಯಮುನಪ್ಪ ಅವರು. ನಾನಿವಾಗ ಚಾಲೆಂಜಿಂಗ್ ಇತ್ತು, ಯಾಕಂದರೆ ಆಲ್ಮೋಸ್ಟ್ 2 ತಿಂಗಳಾದಮೇಲೆ ಅದು ಘಾಟಿಯಲ್ಲಿ ಸೈಕಲ್ ತುಳಿಯೋದು ಕಷ್ಟನೇ ಇತ್ತು. ಒಟ್ಟಲ್ಲಿ ಆರಾಮಾಗಿ ಸೇಫಾಗಿ ಮನೆಗೆ ಬಂದೆ. ಹೋಪ್ ಈ ನನ್ನ ಜರ್ನಿ ಇಷ್ಟ ಆಗುತ್ತೆ.